ತುಳುನಾಡಿನ ಭೂಮಿಗೆ ನಾಗನೇ ಒಡೆಯ. ಹಾಗಾಗಿ ಕರಾವಳಿಯಲ್ಲಿ ನಾಗಾರಾಧನೆಗೆ ಮಹತ್ವದ ಸ್ಥಾನವಿದೆ. ಅದರಲ್ಲೂ ಉಡುಪಿ ಕೃಷ್ಣ ಮಠದಲ್ಲಿ ನಾಗದೇವರ ಸಂಪತ್ತಿನ ರಕ್ಷಣೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಪ್ರತಿಯೊಬ್ಬ ಮಠಾಧೀಶರು ತಮ್ಮ ಪರ್ಯಾಯ ಮಹೋತ್ಸವದ ಅಂತ್ಯದಲ್ಲಿ ನಾಗದೇವರ ಸಂಪ್ರೀತಿಗೆ ನಾಗಮಂಡಲವನ್ನ ನಡೆಸುತ್ತಾರೆ. ಪಲಿಮಾರು ಪರ್ಯಾಯ ಮಠದಲ್ಲಿ ಈ ಬಾರಿ ನಡೆಸಲಾದ ನಾಗಮಂಡಲದ ಅಪೂರ್ವ ದೃಶ್ಯಗಳನ್ನೊಮ್ಮೆ ನೋಡಿ. ಮುಗಿಲು ಮುಟ್ಟಿದ ನಾಗಸ್ವರನಾದ, ಕೆರಳಿದಂತೆ ಕುಣಿಯುವ ನಾಗಪಾತ್ರಿ, ಕೈಯಲ್ಲಿ ಡಮರುಗ ಹೊತ್ತು ಸುತ್ತು ಬರುವ ನಾಗಕನ್ನಿಕೆ. ಕರಾವಳಿಯ ನಾಗಮಂಡಲವೆಂದ್ರೆ ಅದು ಭಕ್ತಿ ಮತ್ತು ಶ್ರದ್ಧೆಯ ಪ್ರತೀಕ. ಆವೇಶಭರಿತ ನಾಗಪಾತ್ರಿಯ ಚಲನೆಯನ್ನ ನೋಡೋದೇ ಒಂದು ರೋಮಾಂಚನ. ದೇವರೇ ಭೂಮಿಗೆ ಬಂದಂತೆ ಭಾಸವಾಗುವ ಈ ನಾಗನೃತ್ಯ ನೋಡೋದಕ್ಕೆ ಸಾವಿರಾರು ಜನ ಸೇರ್ತಾರೆ. ಇಲ್ಲಿ ನಡೆಯುತ್ತಿರುವುದು ಅಂತಿಂತ ನಾಗಮಂಡಲವಲ್ಲ. ದೇಶದ ಪ್ರಸಿದ್ಧ ಯಾತ್ರಾ ಸ್ಥಳ ಉಡುಪಿಯ ಕೃಷ್ಣ ಮಠದಲ್ಲಿ ನಡೆದ ನಾಗಾರಾಧನೆಯ ವಿಶಿಷ್ಟ ದೃಶ್ಯಗಳಿವು. ಅಷ್ಟ ಮಠಾಧೀಶರು ತಮ್ಮ ಪರ್ಯಾಯ ಸಮಾಪ್ತಿಯ ಕಾಲದಲ್ಲಿ ನಾಗದೇವರಿಗೆ ಈ ವಿಶೇಷ ಸೇವೆ ಸಲ್ಲಿಸುತ್ತಾರೆ. ಸದ್ಯ ಪಲಿಮಾರು ಮಠದ ಪರ್ಯಾಯ ಮುಗಿಯುವ ಹಂತಕ್ಕೆ ಬಂದಿದ್ದು, ವಿದ್ಯಾಧೀಶ ತೀರ್ಥರು ಈ ನಾಗಮಂಡಲವನ್ನ ಏರ್ಪಡಿಸಿದ್ರು. ಈ ಜಾಗದಲ್ಲಿ ಇರತಕ್ಕಂತಹ ದೋಷ ನಿವಾರಣೆಗೋಸ್ಕರ ಮತ್ತು ಭಕ್ತರ ಅಭಿಷ್ಟಕ್ಕೋಸ್ಕರ ಸಿದ್ಧಿಗೋಸ್ಕರ ಮಾಡಿರತಕ್ಕಂತಹ ಆ ಸೇವೆ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಪರ್ಯಾಯ ಶ್ರೀಗಳು ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅಂದರೆ ಸರ್ಪ ಪ್ರೀತಿರುವ ಶ್ರಮೇವಕರಣಿ ಆರೋಗ್ಯ ಪುತ್ರಾಪ್ತೆ ಅಂತ ಹೇಳಿದಾಗೆ ಒಳ್ಳೆಯ ಆರೋಗ್ಯಕ್ಕೋಸ್ಕರ ಸತ್ಸಂತಾನಕ್ಕೋಸ್ಕರ ಮಾಡತಕ್ಕಂತಹ ಸತ್ಕರ್ಮ. ಅದರಲ್ಲಿ ಹೇಳಿದಾಗೆ ನೀಚಾಸ್ತು ಗಾನಾದಿಬಿಹಿ ಅಂತ ಹೇಳಿದಾಗೆ ಆಶ್ಲೇಷ ಬಲಿ ಸೇವೆ ನಾಗದೇವರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಸೇವೆ. ಡಮರು ಸೇವೆ ಕೂಡ ನಾಗದೇವರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಸೇವೆ. ಆ ಸೇವೆಯನ್ನು ನಿನ್ನೆಯ ದಿವಸದಲ್ಲಿ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ, ನಡೆಸಿಕೊಟ್ಟಿದ್ದಾರೆ. ಇದರಿಂದ ಗ್ರಾಮಕ್ಕೆ ರಾಷ್ಟ್ರಕ್ಕೆಲ್ಲ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಸದುದ್ದೇಶದಿಂದ ಮಾಡದಂತಹ ಸತ್ಕರ್ಮ. 4 ಶತಮಾನದ ಹಿಂದೆ ಭಾರೀ ಪ್ರಮಾಣದ ಸಂಪತ್ತು ಕೃಷ್ಣ ಮಠಕ್ಕೆ ಕೊಡುಗೆಯ ರೂಪದಲ್ಲಿ ಸಿಕ್ಕಿತ್ತು. ಯತಿ ಸಾರ್ವಭೌಮ ವಾದಿರಾಜ ಸ್ವಾಮಿಗಳ ಪವಾಡಗಳಿಂದ ಬೆರಗಾದ ಮುಸ್ಲಿಂ ಅರಸ ಈ ಸಂಪತ್ತನ್ನ ದಾನ ಮಾಡಿದ್ದ. ದಾನ ರೂಪದಲ್ಲಿ ಬಂದ ಸಂಪತ್ತನ್ನ ಕೃಷ್ಣನ ಆಜ್ಞೆಯಂತೆ ವಾದಿರಾಜ ಸ್ವಾಮಿಗಳು ಭೂಮಿಯಡಿ ಹೂತು ನಾಗದೇವರ ರಕ್ಷಣೆಯಲ್ಲಿ ಇರಿಸಿದ್ದಾರೆ ಅನ್ನೋದು ನಂಬಿಕೆ. ಕೃಷ್ಣ ಮಠದ ಹೊರ ಆವರಣದಲ್ಲಿ ಸುಬ್ರಹ್ಮಣ್ಯ ದೇವರ ಗುಡಿಯಿದ್ದು, ಇದರಡಿ ಅಪಾರ ಪ್ರಮಾಣದ ಸಂಪತ್ತು ಸಂಗ್ರಹವಾಗಿದೆ ಅನ್ನೋದು ಭಕ್ತರ ನಂಬಿಕೆ. ಈ ನಾಗದೇವರ ಸಂಪ್ರೀತಿಗೆ ಪ್ರತಿ 2 ವರ್ಷಕ್ಕೊಮ್ಮೆ ನಾಗಮಂಡಲ ನಡೆಯುತ್ತೆ. ಹಳದಿ ಬಣ್ಣದ ಮಂಡಳದ ಸುತ್ತಲೂ ನಾಗಪಾತ್ರಿ ಮತ್ತು ನಾಗಕನ್ನಿಕೆಯರ ಈ ನೃತ್ಯದಿಂದ ದೇವರು ಸಂಪ್ರೀತನಾಗುತ್ತಾನೆ ಅನ್ನೋದು ಭಕ್ತರ ವಿಶ್ವಾಸ. ಈ ಅಪರೂಪದ ಜನಪದ ಆಚರಣೆಯನ್ನ ವೈದಿಕ ಪದ್ಧತಿಯಂತೆ ನಡೆಸಲಾಗುತ್ತೆ. ನಾಗದೇವರ ಸನ್ನಿಧಾನದಲ್ಲಿ ಹಾಲಿಟ್ಟು ಸೇವೆಯನ್ನು ಮಾಡಿ ಆನಂತರ ನಾಗಮಂಡಲ ಸೇವೆಯನ್ನು ವೈದ್ಯರು ರಚಿಸಿದಂತಹ ಮಂಡಲದಲ್ಲಿ ಕಲ್ಪೋಕ್ತ ಪೂಜೆಯನ್ನು ಮಾಡಿಕೊಂಡು ದೇವರ ಆರಾಧನೆಯನ್ನು ಮಾಡಿಕೊಂಡು ಅಲ್ಲಿ ಆ ಪಾತ್ರಿಗಳ ಮುಖಾಂತರ ಹಾಗೆ ವೈದ್ಯರ ತಂಡದ ನೇತೃತ್ವದೊಂದಿಗೆ ಆ ನಾಗಮಂಡಲೋತ್ಸವವನ್ನು ಗುರುಗಳ ಮುಖೇನ ಎಲ್ಲ ಪ್ರಾರ್ಥನೆಯನ್ನು ಅರ್ಪಣೆ ಮಾಡಿಕೊಂಡು ಆ ನಾಗಮಂಡಲೋತ್ಸವವನ್ನು ದೇವರಿಗೆ ಅರ್ಪಣೆ ಮಾಡಲಾಗ್ತದೆ. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ತೃಪ್ಯಂತ್ಯುತ್ತಮ ಭೋಗಿನಾಸ್ತು ಬಲಿನ ನೀಚಾಸ್ತು ಗಾನಾದೇವಿ ಎನ್ನುವಂತೆ ಉತ್ತಮ ಜಾತಿ ಸರ್ಪಗಳನ್ನು ತೃಪ್ತಿಪಡಿಸಬೇಕಾದ್ರೆ ಆಶ್ಲೇಷ ಬಲಿಯನ್ನು ಮಾಡಬೇಕು. ನೀಚಾಸ್ತು ಗಾನಾದೇವಿ ನೀಚ ಸರ್ಪಗಳನ್ನು ತೃಪ್ತಿಪಡಿಸಬೇಕಾದ್ರೆ ಈ ಮಂಡಲಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಹಿತ. ಅದೇ ಪ್ರಕಾರವಾಗಿ ಶಾಸ್ತ್ರೋಕ್ತ ಕ್ರಮವಾಗಿ ಆ ಗುರುಗಳ ಮುಖೇನ ಈ ಪರ್ಯಾಯದಲ್ಲೂ ಕೂಡ ಆ ನಾಗದೇವರ ಪ್ರೀತ್ಯರ್ಥವಾಗಿ ನಾಗಮಂಡಲ ಸೇವೆಯನ್ನು ಅತ್ಯಂತ ವೈಭವೋಪೇತವಾಗಿ ಆಚರಿಸಲಾಗಿದೆ. ಸುಂದರ ಮಂಡಲದ ರಚನೆ, ಆವೇಶಭರಿತ ಪಾತ್ರಿಯ ನೃತ್ಯ, ಅಡಿಕೆ ಸಿರಿಯ ಹೂವಿನ ಘಮಘಮ, ಕೊನೆಯಲ್ಲಿ ದರ್ಶನ ಪಾತ್ರಿಯು ನೀಡುವ ಅಭಯ, ಇವಿಷ್ಟು ನಾಗಮಂಡಲದ ಹೈಲೈಟ್ಸ್. ಜನತೆಯ ಶ್ರೇಯಸ್ಸು ಕೋರಿ ನಡೆಸಿದ ಈ ನಾಗಮಂಡಲ ಸೇವೆ ಕೃಷ್ಣ ಮಠದ ಒಂದು ಅದ್ಭುತ ಧಾರ್ಮಿಕ ಕಾರ್ಯವಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮಕುಡ್ಲ ನ್ಯೂಸ್ 24x7.